ನಾವು ಹೋಳಿ ಹಬ್ಬವನ್ನ ನೆಮ್ಮದಿಯಿಂದ ಆಚರಣೆ ಮಾಡಿಲ್ಲ. ಈದ್ ಆಚರಣೆ ಮಾಡಕ ನಾವು ಬಿಡೋದಿಲ್ಲ. ಉತ್ತಮ್ ನಗರದ ತರುಣ್ ಹತ್ಯೆ ಬಹಳಷ್ಟು ಕಿಡಿ ತಾಕ್ಸೈತಿ. अगर इनकी ईद मनी तो अगर हमने पुलिस ने पकड़ा भी सलाम यहीं आके आत्मदाह करेंगे. इनकी ईद नहीं मनने देंगे इस पर. ನಮ್ಮ ಮನ್ಯಾಗ ನಮ್ಮ ತಾಯಂದಿರು ಅಳಾಕತ್ತಾರ. ಖುಷಿಯಿಂದ ಅವ್ರ ಮನಿ ಬೆಳಗೋದು ಹೆಂಗ್ ನೋಡೋನು? ಹಿಂದೂಗಳಿಗೆ ವಿಶ್ವಾಸಘಾತ ಆಗೈತಿ. ये मां रोई है तो इनकी मां को हंसने नहीं देंगे. ನಾವೆಲ್ಲ ಒಂದು ಹಿಂದೂ ಮುಸ್ಲಿಂ ಭಾಯಿ ಅಂದೋರ್ಗೆ ಇದು ಮನವರಿಕೆ ಆಗೈತಿ. इतना तमाम अल्लाह को हिंदू जगा दिया इन्होंने. ಈದ್ ಹಬ್ಬದ ದಿನಾನೇ ನಾವು ಹೋಳಿ ಆಡ್ತೀವಿ ಅಂತಾರ ಹಿಂದೂಗಳು. ಉತ್ತಮ ನಗರದಾಗ ಬಜರಂಗ್ ದಳ ಕಾಲಿಟ್ಟೈತಿ. ದೆಹಲಿಯ ಉತ್ತಮ್ ನಗರೊಳಗ ಹೋಳಿ ಹಬ್ಬದ ದಿನ ತರುಣ್ ಹತ್ಯೆ ಆಗ್ತೈತಿ. ಕ್ಷುಲ್ಲಕ ಕಾರಣಕ್ಕಾಗಿ ಹಿಂದೂ ಯುವಕನನ್ನ ಮುಸ್ಲಿಂ ಗುಂಪೊಂದು ದಾಳಿ ಮಾಡಿ ಸಾಯಿಸ್ತಾರ. ಇದಾದ ಮೇಲೆ ದೇಶಾದ್ಯಂತ ಒಂದು ಕೂಗು ಕೇಳಿ ಬರ್ತೈತಿ. ಹಿಂದೂಗಳ ಹಬ್ಬ ಆಚರಣೆ ಮಾಡಕ ಹಿಂದೂಸ್ತಾನ್ದಾಗ ಸ್ವಾತಂತ್ರ್ಯ ಇಲ್ಲೇನು ಅನ್ನೋದು. ಅದ್ರ ಬೆನ್ ಹಿಂದಿಂದ ಈಗ ಉತ್ತಮ್ ನಗರದ ಖಾಲಿ ಬಸ್ತಿ ಈ ಪ್ರದೇಶ ಏನೈತಲ್ಲ, ಇದು ಮುಸ್ಲಿಂ ಮೆಜಾರಿಟಿ ಇರೋ ಜಾಗ. ಇಲ್ಲಿ ಬೇರೆ ಯಾರೂ ಕಾಲಿಡಕ ಅಂತಾರ. ಯಾಕಂದ್ರ ಯಾರು ಅಲ್ಲಿ ಕೆಮ್ಮಂಗಿಲ್ಲ, ಅವ್ರದೇ ರಾಜ್ಯಭಾರ. ಆದ್ರೆ ಈಗ ಅಲ್ಲಿ ಬಜರಂಗ್ ದಳ ಕಾಲಿಟ್ಟೈತಿ. ಹಿಂದೂಗಳನ್ನ ಜಾಗರೂಕರನ್ನಾಗಿ ಮಾಡ್ತೀವಿ ಅಂತ ಮೆರವಣಿಗೆ ಸೇರಿ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಕತ್ತಾರ. ಸಭೆ ಆಗಿರ್ಬೋದು, ಮೆರವಣಿಗೆ ಆಗಿರ್ಬೋದು, ಜಾಗೃತಿ ಕಾರ್ಯಕ್ರಮ ಆಗಿರ್ಬೋದು. ತರುಣ್ ಹತ್ಯೆ ನಂತರ ಹಿಂದೂಗಳು ಜಾಗೃತರಾಗಬೇಕು, ನಮ್ಮ ಹಕ್ಕನ್ನ ನಾವು ತಿಳ್ಕೋಬೇಕು ಅಂತ ಬಜರಂಗ್ ದಳ ಅವರಿಗೆ ತಿಳುವಳಿಕೆ ನೀಡಾಕತ್ತೈತಿ. ಯಾಕೆ ಬಜರಂಗ್ ದಳ ಈ ಒಂದು ಸ್ಟ್ಯಾಂಡನ್ನು ತಗೋಬೇಕಾಯಿತು ಅಂತಂದ್ರ, ತರುಣ್ ಹತ್ಯೆ ನಂತರ ಉತ್ತಮ್ ನಗರದೊಳಗ ಯಾವುದೂ ಸರಿ ಇಲ್ಲ, ಏನೂ ಕೂಡ ಸರಿಯಾದ ರೀತಿಯಲ್ಲಿ ಹೋಗಕತ್ತಿಲ್ಲ. ಯಾವಾಗ ಬೇಕಾದರೂ ಸ್ಥಿತಿ ಉದ್ವಿಗ್ನಕ್ಕೆ ಹೋಗಬಹುದು ಅನ್ನುವಂಥ ಸ್ಥಿತಿಯಲ್ಲಿ ನಿರ್ಮಾಣ ಆಗೈತಿ. ಯಾಕೆ ಹಿಂಗಾಯ್ತು? ಹಿಂದೂಗಳ ವಿಶ್ವಾಸಕ್ಕೆ ಧಕ್ಕೆ ಆಯಿತು. ಅವರಿಟ್ಟಿದ್ದ ವಿಶ್ವಾಸ ಮುರಿದು ಬಿತ್ತು. ಇನ್ನು ಯಾರ ಮೇಲೂ ಈ ರೀತಿಯ ವಿಶ್ವಾಸವನ್ನ ಇಟ್ಕೋಬಾರ್ದು ಅಂತ ಹಿಂದೂಗಳಿಗೆ ಮನವರಿಕೆ ಆಯಿತು. ಖರೆ ರೀ, ಉತ್ತಮ್ ನಗರ ಇಲ್ಲಿ ಹಿಂದೂ ಮುಸ್ಲಿಮ್ರು ಒಂದೇ ಥರ ಇರ್ತಾರ. ನಾವೆಲ್ಲ ಒಂದು ಅನ್ನೋ ರೀತಿ ಬಾಳ್ತಿದ್ರು ಇಷ್ಟು ದಿನ. ಹೆಂಗಿತ್ತು ಅಂತಂದ್ರ, ಹೆಚ್ಚಿನ ಅಲ್ಲಿ ಅಂಗಡಿ ಮುಂಗಡಗಳು ಎಲ್ಲ ಕೂಡ ಮುಸ್ಲಿಮ್ರು ನಿಭಾಯಿಸ್ತಿದ್ರು. ಹಿಂದೂಗಳು ಇದು ಮುಸ್ಲಿಮ್ರ ಅಂಗಡಿ ಐತಿ, ನಾವಿಲ್ಲಿ ಹೋಗಬಾರ್ದು, ನಾವಿಲ್ಲಿ ಪರ್ಚೇಸ್ ಮಾಡಬಾರ್ದು ಅಂತಿರಲಿಲ್ಲ. 99% ಮುಸ್ಲಿಂ ಅಂಗಡಿಗಳಿಗೆ 99% ಹಿಂದೂಗಳು ಹೋಗಿ ಖರೀದಿ ಮಾಡ್ತಿದ್ರು. ಮನೆ ಹತ್ರ ಹೆಂಗಸರು ಮಕ್ಕಳು ಹಿಂದೂ ಮುಸ್ಲಿಂ ಅನ್ನಲ್ದ ಮಾತಾಡ್ತಿದ್ರು. ಮಕ್ಕಳು ಎರಡೂ ಸಮುದಾಯದ ಮಕ್ಕಳು ಜೊತೆ ಕೂಡಿ ಆಟ ಆಡ್ತಿದ್ರು, ಒಂದೇ ಸ್ಕೂಲಿಗೆ ಹೋಗ್ತಿದ್ರು, ಜೊತೆಯಾಗಿ ಇರ್ತಿದ್ರು. ಎಲ್ಲ ಸರಿ ಐತಿ ಅನ್ಕೊಳ್ಳೋ ಸಂದರ್ಭದಾಗ ಹಿಂದೂಗಳ ಹೋಲಿ ಹಬ್ಬದ ಆಚರಣೆಗೆ ಬಗ್ನ ತಂದಿದ್ರು. ಹಿಂದೂ ಯುವಕನ ಹತ್ಯೆ ಮಾಡೋದ್ರ ಮೂಲಕ ಹಿಂದೂಗಳ ವಿಶ್ವಾಸವನ್ನ ಮುರಿದು ಹಾಕಿದ್ರು. ಅವರೊಳಗಿದ್ದ ವಿಶ್ವಾಸ ಮುಗಿದ ಮೇಲೆ ಅವರಿಗೆ ಮನವರಿಕೆ ಆಯಿತು, ಇದು ಏನೋ ಬ್ಯಾರೆ ನಡೆದೈತಿ ಅಂತ. ಅಲ್ಲಿದ್ದ ತರಕಾರಿ, ಪಂಚರ್ ಶಾಪ್, ಬಟ್ಟೆ ಅಂಗಡಿ, ಇಸ್ತ್ರಿ ಅಂಗಡಿ, ಸಲೂನ್ ಶಾಪ್ಸ್ ಎಲ್ಲ ಕೂಡ ಮುಸ್ಲಿಮ್ರೇ ನಿಭಾಯಿಸ್ತಿದ್ರು. ಹಿಂದೂಗಳು ಅವ್ರಿಗೆಲ್ಲ ರೀತಿಯಿಂದ ಸಪೋರ್ಟಿವ್ ಆಗೇ ಇದ್ರು. ಯಾವಾಗ ತರುಣ್ ಹತ್ಯೆ ಆಯಿತೋ ಅಲ್ಲಿನ ಮಂದಿ ಪ್ರತಿಭಟನೆ ಮಾಡಾಕತ್ತಾರ. ದೆಹಲಿ ಸರ್ಕಾರಕ್ಕೆ ಮನವರಿಕೆ ಮಾಡೋ ಒಂದು ಕೆಲಸ ಮಾಡಾಕತ್ತಾರ. ನಮ್ಮ ತಮ್ಮನ ಹತ್ಯೆ ಆಗೈತಿ, ನಮ್ಮ ತಮ್ಮ ಸತ್ತು ಹೋಗ್ಯಾನ, ನೀವು ಬಿಲ್ಡೋಸರ್ ತಗೊಂಬಂದವ್ರ ಮನೆ ಕೆಡವಿದ್ರೆ ಅಷ್ಟೇ ಸಾಕೇನು, ನಮಗೆ ನ್ಯಾಯ ಬೇಕು ಅಂತ ಪ್ರತಿಭಟನೆ ಧರಣಿ ಕುಂತವರು ಈ ರೀತಿ ಹೇಳ್ತಾರೆ. बुलडोजर की कार्रवाई बाबा जी का ठुल्लू है हमें दिखाने के लिए. हम चाहते हैं इस बार इनकी ईद नहीं मनने देंगे. जिस दिन इस बेटे का शोक सभा होगा उसी दिन ईद. अब की बार सब मिलके जो अधूरी होली रहेगी वो ईद पे खेलेंगे. इस बार ईद नहीं मनने देंगे. ये मां रोई है तो इनकी मां को हंसने नहीं देंगे. और जिस दिन ईद होगी उस दिन रात को यहाँ बैठ जाएंगे आके और इनकी ईद ऐसी मनवाएंगे जैसी हमारी होली मनी. ನಮ್ಮ ಹಿಂದೂಗಳ ಹಬ್ಬ ಹೋಲಿ ಹಬ್ಬ, ಅದರ ಆಚರಣೆಗೆ ಭಗ್ನ ತಂದವರು ಈದ್ ಮಿಲಾದ್ ಹೆಂಗ್ ಆಚರಣೆ ಮಾಡ್ತಾರೋ, ನಾವು ಇವರ ಈದನ್ನ ಆಚರಣೆ ಮಾಡಕ ಬಿಡೋದಿಲ್ಲ ಅಂತಾರ. ನಮ್ಮ ಮನೆಯಲ್ಲಿ ನಮ್ಮ ತಾಯಂದ್ರು ಅಳಾಕತ್ತಾರ, ಅವ್ರ ಮನೆಯೊಳಗ ಸಂಭ್ರಮವನ್ನ ಹೆಂಗ್ ನೋಡೋನು?
ನಮ್ಮ ಭಾವನೆಗಳಿಗೆ ಧಕ್ಕೆ ಬಂದೈತಿ, ನಮ್ಮ ವಿಶ್ವಾಸ ಮುರಿದು ಹಾಕ್ಯಾರ, ನಾವು ಹೆಂಗೆ ಇವ್ರಿಗೆ ಆಚರಣೆ ಮಾಡಕ್ಕೆ ಬಿಡೋನು, ನಾವು ಬಿಡೋದಿಲ್ಲ, ಅವತ್ತೇ ನಾವು ಕೂಡ ಹೋಲಿ ಹಬ್ಬ ಆಡ್ತೀವಿ ಅನ್ನೋ ಮಾತುಗಳನ್ನ ಆಡಿದ್ರು. ಇದಿಷ್ಟ ಅಲ್ರಿ, ಅಲ್ಲಿ ಹೆಂಗೆ ಒಂದೇ ನಾವು ಅನ್ನೋ ಥರ ಬಾಳಾಕತ್ತಿದ್ರು. ಅವ್ರ ಅಂಗಡಿಗಳೊಳಗೆ ಇವರು ಪರ್ಚೇಸ್ ಮಾಡ್ತಾರೋ ಅಂತ ನಾ ಹೇಳಿದ್ನಲ್ಲ, ಅಂಥದ್ದೇ ಮಾತುಗಳನ್ನ ಅಲ್ಲಿ ಜನನು ಹೇಳಕತ್ತಾರೆ. ये रंग बेचते हैं 99% इनके जाति लोग सामान बेचते हैं और 99% हिंदू हमारा सामान खरीदता है। तो आप कैसे कर जाते हो? इसी देश का खाते हैं और इसी देश को कमाते हैं। ये हमने हमेशा फल वाला समझा से, हमने कभी फर्क नहीं किया कि मुसलमान है से फल लेना नहीं लेना, लेकिन ये फर्क कर रहे हैं। ये जनता आक्रोश में है, हिंदुस्तानी जगा हुआ है। इन्होंने हमारे छोटे भाई तरुण की हत्या की है, लेकिन हमारे दिलों में उसकी जगह शहीदों की दी है। हमने शहीदों के लिए इतना तमाम लाखों हिंदू जगा दिया इन्होंने। ಉತ್ತಮ್ ನಗರದ ಮಂದಿಯ ಕೂಗು ಒಂದೇ ಒಂದು, ಅದೇನು ಅಂತಂದ್ರ ನಮ್ಮ ಹಬ್ಬ ನಾವು ನೆಮ್ಮದಿಯಿಂದ ಆಚರಣೆ ಮಾಡಿಲ್ಲ, ಹಿಂಗಾಗಿ ಅವರು ಹಬ್ಬ ಅವ್ರ ಆಚರಣೆ ನೆಮ್ಮದಿಯಿಂದಾನೇ ಮಾಡಬೇಕು ಅಂತಂದ್ರೆ ನಮ್ಮ ತಮ್ಮ ತರುಣ್ ಹೆಂಗೆ ಸತ್ತು ಹೋದಲ್ಲ ಹಾಗೆ ಅವ್ರನ್ನ ಸಾಯಿಸ್ಬಿಟ್ರಿ. ಅಂದರೆ ಯಾರು ತರುಣನ್ನ ಸಾಯಿಸಿದ್ರಲ್ಲ ಆತನನ್ನು ಗುಂಡಿಟ್ಟು ಕೊಲ್ರಿ, ಶೂಟ್ ಔಟ್ ಮಾಡಿ ಸಾಯಿಸ್ರಿ, ಅವಾಗ ಮಾತ್ರ ಅವ್ರಿಗೆ ಒಂದು ಭಯ ಇರ್ತೈತಿ. ಇಲ್ಲ ಅಂದ್ರೆ ನಾವು ಹಿಂದೂಗಳು ಹಿಂಗೆ ಎಷ್ಟು ಜನರನ್ನ ಕಳ್ಕೋಬೇಕು, ನಮ್ಮ ಹಬ್ಬ ಆಚರಣೆ ಮಾಡಕ್ಕೆ ನಾವು ಎಷ್ಟು ಹೆದರ್ಕೊಂಡು ಬಾಳಬೇಕು, ಯಾಕೆ ನಮಗೆ ಈ ರೀತಿ ಪರಿಸ್ಥಿತಿ, ನಾವು ಅವ್ರಿಗೆ ಏನೂ ಕೇಡ್ ಬಯಸಲಿಲ್ಲ ಆದರೂ ಕೂಡ ನಮ್ಮ ಮನೆ ದೀಪ ಆರಿಸಿದ್ರಲ್ಲ ಅಂತ ಬೇಡಿಕೆ ಇಡಾಕತ್ತಾರೆ. अगर 10 दिन में प्रशासन ने कार्रवाई नहीं की, 10 दिन के पास टाइम है, प्रशासन पैर में गोली मारे, सर में मारे, कनपट्टे पे, अगर कार्रवाई नहीं हुई तो समझ लेना इस उत्तम नगर की ईद नहीं मनेगी इस बार। या तो सुनो, अगर इनकी ईद मनी तो अगर हमने पुलिस ने पकड़ा भी सलाम यहीं आके आत्मदाह करेंगे, इनकी ईद नहीं मनने देंगे इस बार। मेरी माँ रो रही है, मेरी माँ रो रही है, ये ईद मनाएंगे, रोजे खोलेंगे, नहीं खोलने देंगे। ಇಲ್ಲಿ ತರುಣ್ ಹತ್ಯೆ ಆಗೈತಿ ನಿಜ, ಹಾಗೆ ಅವ್ರನ್ನ ಅರೆಸ್ಟ್ ಮಾಡೋರು ಅದು ನಿಜ, ಬೇರೆ ಬೇರೆ ರೀತಿಯ ನ್ಯೂಸ್ಗಳನ್ನು ಬೇರೆ ಬೇರೆಯವರು ಹಬ್ಸಕ್ಕೆ ಪ್ರಯತ್ನ ಪಡಕತ್ತಾರು ಅದು ನಿಜ. ಆದ್ರೆ ಅವ್ರು ಹೇಳಕತ್ತಿರೋದು ಆತನನ್ನ ಕೂಡ ಗುಂಡಿಟ್ಟು ಸಾಯಿಸ್ರಿ ಅಂತ. ಇದು ಸಂವಿಧಾನಾತ್ಮಕವಾಗಿ ವಿರೋಧ ಅನ್ನಿಸ್ತೈತಿ. ಆದ್ರೆ ಅವರೇನೋ ತರುಣ್ ಹತ್ಯೆ ಖಂಡಿಸಿ ಆಕ್ರೋಶದಿಂದ ಮಾತಾಡಕತ್ತಾರು. ಇದಕ್ಕೆ ಪರಿಹಾರ ಅವ್ರನ್ನ ಶೂಟೌಟ್ ಮಾಡಿ ಸಾಯಿಸಬೇಕು ಅನ್ನೋದಲ್ಲ, ಅದರ ಬದಲಿಗೆ ಅಲ್ಲಿನ ಹಿಂದೂಗಳು ಸುರಕ್ಷಿತವಾಗಿ ಶಾಂತಿಯಿಂದ ಬದುಕೋದಕ್ಕೆ ಏನು ಮಾಡಬಹುದು, ಈ ರೀತಿ ಕೃತ್ಯಗಳು ಮತ್ತೆ ನಡಿಬಾರ್ದು, ಈ ರೀತಿ ಪ್ರತಿಭಟನೆಗಳು ಇನ್ಮೇಲೆ ಆಗಬಾರ್ದು ಅಂತೇನಾದರೂ ಒಂದು ಕ್ರಮ ತಗೊಳ್ಳೋದು ಈಗ ಸರ್ಕಾರದ ಕೈ ಒಳಗೈತಿ. ಹಿಂದೂಗಳಿಗೆ ನೆಮ್ಮದಿಯಿಂದ ಉತ್ತಮ್ ನಗರದಂಥ ಪ್ರದೇಶದಲ್ಲಿ ಬದುಕಾಕ ದಾರಿ ಮಾಡಿಕೊಡ್ಬೇಕು ಅಂದರೆ ಯಾವ ನಿರ್ಧಾರವನ್ನ ತಗೋತಾರು ಅನ್ನೋದನ್ನ ಕಾದು ನೋಡಬೇಕು. ಆದ್ರೆ ಈ ರೀತಿ ಕೃತ್ಯಗಳನ್ನ ತಡೆ ಹಿಡಿಬೇಕು ಅನ್ನೋ ದೃಷ್ಟಿಯಿಂದ ಕೂಡ ಸರ್ಕಾರ ಯೋಚನೆ ಮಾಡಬೇಕಾಗ್ತೈತಿ.